ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಪೊಲೀಸರು. ನಂಬರ್ ಬ್ಲಾಕ್ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾನೆ ಅನ್ನುವಂಥ ಉಲ್ಲೇಖ ಮಾಡಿದ್ದಾರೆ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತು ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ. ನೇಹಾ ಕೊಲೆ ಆದಮೇಲೆ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ನಂಬರ್ ಬ್ಲಾಕ್ ಮಾಡಿದ್ದಾಳೆ ಅಂಜಲಿ ಅನ್ನುವಂಥ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. 494 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. 85 ಸಾಕ್ಷ್ಯಗಳನ್ನು ದೋಷಾರೋಪಣಾ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೇ 15ರಂದು ಚಾಕು ಇರಿದು ಹತ್ಯೆ ಮಾಡಿದ್ದ ಗಿರೀಶ್. ನೋಡಿ, ಈಗ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಟ್ಟು 494 ಪುಟಗಳ ಚಾರ್ಜ್ ಶೀಟನ್ನು ಸಿಐಡಿಯವರು ಈಗ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಮೇ 15ಕ್ಕೆ ಕೊಲೆಯಾಗಿತ್ತು. ವಿಶ್ವ ಅಂಜಲಿಯನ್ನು ಭೀಕರವಾಗಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಸರ್ಕಾರ ಇದನ್ನು ಸಿಐಡಿಗೆ ಒಪ್ಪಿಸ್ತು. ಒಟ್ಟು 85 ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. CCTV ದೃಶ್ಯಾವಳಿಗಳು, ಮರಣೋತ್ತರ ಪರೀಕ್ಷೆ ವರದಿ, FSL ವರದಿ, ಮೊಬೈಲು, ಹತ್ಯೆಗೆ ಬಳಕೆ ಮಾಡಿದಂಥ ಚಾಕು ಇತ್ಯಾದಿಗಳನ್ನು ಕೂಡ ಸಾಕ್ಷ್ಯದಲ್ಲಿ ಅಡಕ ಮಾಡಿದ್ದಾರೆ. ಕೊಲೆಯಾದ 98 ದಿನಗಳಲ್ಲಿ ಸಿಐಡಿ ತನಿಖೆ ನಡೆಸಿ ದೋಷಾರೋಪಣಾ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ನೋಡ್ತಾ ಹೋಗೋಣ. ಮೈಸೂರಿಗೆ ತೆರಳಿ ಅಂಜಲಿ 3-4 ಬಾರಿ ಭೇಟಿಯಾಗಿದ್ದ. 2024ರ ಏಪ್ರಿಲ್ನಲ್ಲಿ ಇಬ್ಬರ ನಡುವೆ ಮನಸ್ತಾಪ ಆಗುತ್ತೆ. ಗಿರೀಶ್ ಮೊಬೈಲ್ ನಂಬರನ್ನು ಅಂಜಲಿ ಬ್ಲಾಕ್ ಮಾಡಿದ್ದಾಳೆ. ಬ್ಲಾಕ್ ಮಾಡಿದ್ರಿಂದ ಇವನು ಕೋಪಗೊಂಡಿದ್ದ, ಹತಾಶೆಗೊಂಡಿದ್ದ. ಮೇ 15ಕ್ಕೆ ಕೊಲೆ ಮಾಡಿದ. ಅಂಜಲಿ ಕೊಲೆ ಮಾಡಿ ಗಿರೀಶ್ ಸಾವನ್ನು ತಲೆಮರೆಸ್ಕೊಂಡಿದ್ದ. ಮೇ 17ರಂದು ಮೈಸೂರಿನಿಂದ ಬೆಳಗಾವಿಗೆ ರೈಲಲ್ಲಿ ಪ್ರಯಾಣ ಬೆಳೆಸ್ತಾನೆ. ರೈಲು ಪ್ರಯಾಣದ ವೇಳೆ ಮಹಿಳಾ ಪ್ರಯಾಣಿಕರೊಂದಿಗೆ ಕಿರಿಕ್ ಮಾಡ್ತಾನೆ. ಅಲ್ಲಿ ಆಗಲೂ ಕೂಡ ಮಹಿಳೆಯನ್ನು ಕೊಲೆ ಮಾಡ್ಲಿಕ್ಕೆ ಹೋಗಿದ್ದ ಚಾಕುವಿನಿಂದ. ದಾವಣಗೆರೆ ರೈಲ್ವೆ ಪೊಲೀಸರು ಹುಬ್ಬಳ್ಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಯಾಕಂದ್ರೆ ಹಾರ್ಕೊಂಡಿರ್ತಾನೆ, ಜಿಗಿದುಕೊಂಡಿರ್ತಾನೆ ಅವನು. ಮೈಸೂರಿನಿಂದಲೇ ಚಾಕು ಕ್ಯಾಪನ್ನು ತಂದಿದ್ದ ಈ ಆರೋಪಿ ಗಿರೀಶ್ ಮೈಸೂರಿನ ಹೋಟೆಲ್ನಿಂದ ಚಾಕನ್ನು ತೆಗೆದುಕೊಂಡಿದ್ದಾನೆ. ಸುಳಿವು ಸಿಗಬಾರದೆಂದು ಮೈಸೂರಲ್ಲೇ ಮಾಸ್ಕ್ ಅನ್ನು ಖರೀದಿ ಮಾಡಿದ್ದ. ನೋಡಿ, ಮೈಸೂರಿಗೆ ತೆರಳಿ ಅಂಜಲಿ 3-4 ಬಾರಿ ಭೇಟಿಯಾಗಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. 2024ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮನಸ್ತಾಪ ಆಗಿತ್ತು. ಮೇ 15ಕ್ಕೆ ಕೊಲೆಯಾಗಿದ್ದು. ಇವೆಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ಸಿಐಡಿ ಅಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಅದಾದ ಮೇಲೆ ಏನಾಯಿತು? ಕೊಲೆ ಮಾಡಿದ ಮೇಲೆ ಡೈರೆಕ್ಟಾಗಿ ಅವನು ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿದ. ಅಲ್ಲಿಂದ ವಾಪಸ್ ಬರುವಾಗ ಅಲ್ಲಿ ಟ್ರೈನಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಮಹಿಳೆಯೊಂದಿಗೆ ಕಿರಿಕ್ ಶುರು ಮಾಡ್ದ. ಅಲ್ಲಿ ಅವನನ್ನು ಥಳಿಸಿದ್ರು ಸಾರ್ವಜನಿಕರು, ಅಂದರೆ ಉಳಿದಂಥ ಪ್ರಯಾಣಿಕರು. ಅವನೇನು ಮಾಡ್ತಾನೆ, ಟ್ರೈನ್ ಬಾಗಿಲಿಂದ ಹಾರ್ಕೊಂಡ್ಬಿಡ್ತಾನೆ ಕೆಳಗಡೆ. ಹಾಗಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಅವನು.